ರತನ್ ಟಾಟಾಜಿ ಅವ್ರಿಗೆ ಏನಿತ್ತು ಒಂದು ಇಂಟರ್ವ್ಯೂದಾಗ ಕರೆದಿರ್ತಾರೆ. ಇಂಟರ್ವ್ಯೂದಾಗ ರಿಪೋರ್ಟರ್ ಒಂದು ಮಾತು ಕೇಳ್ತಾನೆ. ಏನು ಮಾತಪ್ಪ ಅಂದ್ರೆ ಅದು, ರತನ್ ಟಾಟಾ ನಿಮಗೆ ಕಾರ್ ಖರೀದಿ ಮಾಡ್ಬೇಕಪ್ಪ ಅಂದ್ರೆ ಅದು ಕಾರ್ ಯಾವುದಪ್ಪ ಅಂದ್ರೆ ಬಿ ಎಮ್ ಡಬ್ಲ್ಯೂ ಕಾರ್ ಖರೀದಿ ಮಾಡ್ಬೇಕಪ್ಪ ಅಂದ್ರೆ ನಿಮಗೆ ಎಷ್ಟು ಟೈಮ್ ಬೇಕಾಕೈತಿ? ರತನ್ ಟಾಟಾ ಅವರು ನಕ್ಕೋತ್ ಹೇಳ್ತಾರೆ, ಏನಪ್ಪ ಅಂದ್ರೆ ನನಗೊಂದು ಬಿ ಎಮ್ ಡಬ್ಲ್ಯೂ ಖರೀದಿ ಮಾಡ್ಬೇಕಪ್ಪ ಅಂದ್ರೆ ಏನೂ ಇಲ್ಲಪ್ಪ ಅಂದ್ರೆ ಒಂದು 5 ವರ್ಷ ಬೇಕಾಕೈತಿ ಅಂತ. ಅವ ರಿಪೋರ್ಟರ್ ಒಮ್ಮೆಗಲೇ ಗಾಬರಿ ಆಗ್ತಾನೆ, ಒಂಥರ ಮೈಂಡ್ಸೆಟ್ ಪೂರ ಡೌನ್ ಆಗ್ಬಿಡ್ತಾನೆ. ಒಂದು ಕಾರ್ ಖರೀದಿ ಮಾಡ್ಬೇಕಪ್ಪ ಅಂತ ನಿಮಗೆ 5 ವರ್ಷ ಬೇಕಪ್ಪ ಅಂತ ನೀವು ಹೇಳ್ತಿರಲ್ಲ, ಮತ್ತು ನೀವು ಜಗತ್ತಿನ ಅತಿ ದೊಡ್ಡ ಸೌಕಾರ ಒಳಗೆ ಒಬ್ಬರು ಇದ್ದೀರಿ, ನಿಮ್ಮ ಕಾರ್ ಖರೀದಿ ಮಾಡಕ್ಕೆ 5 ವರ್ಷ ಬೇಕಾಕೈತಿ ಹೆಂಗೆ ರೀ ಅಂತ ಕೇಳ್ತಾನೆ, ಕ್ವಶನ್ ಹಾಕ್ತಾನೆ. ರತನ್ ಟಾಟಾ ಅವರು ಇನ್ನೊಂದ್ಸಲ ಮತ್ತೆ ಹೊಳ್ಳೆ ಇರ್ತಾರೆ, ನಕ್ಕೆ ಹೇಳ್ತಾರೆ, ಏನಪ್ಪ ಅಂದ್ರೆ ನಾನು ನಿನಗೆ ಕಾರ್ ಖರೀದಿ ಮಾಡೋದ್ರ ಬಗ್ಗೆ ಹೇಳತ್ತಿಲ್ಲ, ಬಿ ಎಮ್ ಡಬ್ಲ್ಯೂ ಅಂತ ಕಂಪ್ನಿ ಖರೀದಿ ಮಾಡಕ್ಕೆ 5 ವರ್ಷ ಬೇಕಾಕೈತಿ ಅಂತ ಹೇಳತ್ತೀನಿ ಅಂತ ಹೇಳ್ತಾರೆ. ಅವಾಗ ರಿಪೋರ್ಟ್ರ ಪೂರ ಶಾಕ್ ಆಗಿ ಏನು ಮಾಡ್ಬಿಡ್ತಾನ, ಹೌದು 5 ವರ್ಷ ಬೇಕಾಕೈತಿಲ್ಲ ಅಂತೇಳಿ ರಿಪೋರ್ಟರ್ ಸುತ್ತ ಶಾಕ್ ಆಗ್ತಾನೆ. ಏನಪ್ಪ ಈ ಮಾತಿನ ಪ್ರಕಾರ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ, ಯೋಚನೆ ಏನೈತಿ ನೋಡು, ಕಾರ್ ಖರೀದಿ ಮಾಡೋದ್ರ ಬಗ್ಗೆ ಇರಬಾರ್ದು. ಯೋಚನೆ ಏನಿರ್ಬೇಕಪ್ಪ ಅಂದ್ರೆ ಕಂಪ್ನಿನೇ ಖರೀದಿ ಮಾಡೋಂಥದ್ದು ಇರ್ಬೇಕು, ಅದಕ್ಕತ್ತ